ಇನ್ನು ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿರುವಂಥದ್ದು ಒಳ ಮೀಸಲಾತಿಯ ಕಗ್ಗಂಟು. ಮಾರ್ಚ್ 27ಕ್ಕೆ ಅಂತಿಮವಾಗಿ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಡೆಡ್ಲೈನ್ ನೀಡಲಾಗಿದೆ. ಮಾರ್ಚ್ 27ಕ್ಕೆ ವಿಶೇಷವಾಗಿ ಸಚಿವ ಸಂಪುಟ ಸಭೆಯನ್ನು ಕರೆಯಲಾಗಿದೆ. ಈ ಒಂದು ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ. ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಹಳೆ ಮಾದರಿಯಂತೆ 50% ಮೀಸಲಾತಿಗೆ ಅಸ್ತು ಅಂದಿತ್ತು ರಾಜ್ಯ ಸರ್ಕಾರ. ಸರ್ಕಾರದ ನಿರ್ಧಾರವನ್ನು ಬಲ ಸಮುದಾಯ ಸ್ವಾಗತ ಮಾಡಿದೆ. ಆದರೆ 50% ಮೀಸಲಾತಿ ನೇಮಕಾತಿಗೆ ಎಡಗೈ ಸಮುದಾಯ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಒಳ ಮೀಸಲಾತಿಯ ಬಗ್ಗೆ ಇದ್ದ ಗೊಂದಲವನ್ನು ಹೋಗಲಾಡಿಸಲು ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂತಿಮವಾಗಿ ಮಾರ್ಚ್ 27ರಂದು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈಗ ಮೊನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಏನು ತೀರ್ಮಾನ ಮಾಡಿದ್ರಲ್ವೇ, ಈ 56,000 ಹುದ್ದೆಗಳನ್ನು ನೇಮಕ ಮಾಡಿಕೊಳ್ಳುವ ವಿಚಾರಕ್ಕೆ ಆ ಸಂಪುಟ ಸಭೆಯಲ್ಲಿ ಈ ಬಲಗೈ ಮತ್ತು ಎಡಗೈನ ಸಚಿವರುಗಳು ಏರು ಧ್ವನಿಯಲ್ಲಿ ಮಾತನಾಡಿಕೊಂಡ್ರಂತೆ ಮುಖ್ಯಮಂತ್ರಿಗಳ ಮುಂದೆ. ಈ ರಿಸರ್ವೇಷನ್ ಹಂಚಿಕೆಗೆ ಸಂಬಂಧಪಟ್ಟಂತೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಆಗ ಮುಖ್ಯಮಂತ್ರಿಗಳು ತಲೆ ಕೆಟ್ಟೋಗ್ಬಿಡ್ತು. ಏನ್ರಿ ನನ್ನ ಮುಂದೆ ಹಿಂಗೆ ಜಗಳ ಮಾಡ್ಕೊತೀರಲ್ರಿ, ಹೋಗ್ರಿ ನೀವಿಬ್ಬರು ಕುತ್ಕೊಂಡು ಮಾತಾಡ್ಕೊ ಬನ್ನಿ ಅಂತ ಟೈಮ್ ಕೊಟ್ಟಿದ್ದಾರಂತೆ. ಈಗ ಎಡಗೈ ಮತ್ತು ಬಲಗೈ ಸಮುದಾಯದ ಸಚಿವರುಗಳಿಗೆ ಟೈಮ್ ಕೊಟ್ಟಿದ್ದಾರೆ ಸಿಎಂ. ಇಬ್ಬರು ಕೂತ್ಕೊಂಡು ಒಂದು ಒಮ್ಮತದ ನಿರ್ಧಾರಕ್ಕೆ ಬನ್ನಿ, ನಾನು ಮಧ್ಯಪ್ರವೇಶ ಮಾಡಲ್ಲ, ನೀವು ನಿರ್ಧಾರ ತಗೊಂಡು ನನ್ನ ಹತ್ರ ಬನ್ನಿ, ಮುಂದಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಕ್ಯಾಬಿನೆಟ್ ಮೀಟಿಂಗ್ನ ಮುಂದಕ್ಕೆ ಹಾಕಿದ್ದಾರೆ. ಸೊ 27ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಸೊ ಆವತ್ತು ಒಂದು ಅಂತಿಮವಾಗಿರ್ತಕ್ಕಂಥ ಒಂದು ರೂಪುರೇಷೆ, ಒಂದು ನಿರ್ಧಾರ ಪ್ರಕಟಗೊಳ್ಳುವಂಥ ಸಾಧ್ಯತೆ ಇದೆ.